ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾನು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇನೆ. ನಾನು ಕಮೆಂಟ್ ಸೆಕ್ಷನನ್ನು ಓದ್ತಾ ಇರಬೇಕಾದ್ರೆ ನನಗೊಂದು ಕಮೆಂಟ್ ಬಂದಿತ್ತು, ಮೇಡಮ್ ನಾನು ಈಗ ಪ್ರೆಗ್ನೆಂಟ್ ಇದ್ದೇನೆ, ನಾನು ಹೇರ್ ವಾಶ್ ಮಾಡ್ಕೊಳ್ಬೋದಾ ಅಂತ. ಸೊ ಈ ಟಾಪಿಕ್ ಬಗ್ಗೆ ನಾನೊಂದು ವಿಡಿಯೋ ಮಾಡಬೇಕು ಅಂತ. ಬಿಕಾಸ್ ಈ ಗರ್ಭಾವಸ್ಥೆಯಲ್ಲಿ ಸುಮಾರಷ್ಟು ಈ ಥರದ್ದು ಬಿಲೀಫ್ಸ್ ಇರ್ತವೆ. ಆ್ಯಂಡ್ ಭಾಳಷ್ಟು ಸಲ ಜನ ಇದನ್ನು ಮಿಸ್ಇಂಟರ್ಪ್ರಿಟ್ ಮಾಡ್ಕೊಳ್ತಾರೆ ಅಥವಾ ರಾಂಗ್ಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮೆಲ್ಲರಿಗೂ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ನಾವು ಬೆಳೆದಿರುವಂಥ ಪರಿಸರ, ನಮ್ಮ ಅಕ್ಕಪಕ್ಕ, ಅದರಿಂದ ಎಲ್ಲ ನಮ್ಮ ಒಂದು ಪರ್ಸ್ನಾಲಿಟಿ ಡೆವಲಪ್ ಆಗ್ತಾ ಇರುತ್ತೆ. ಆ್ಯಂಡ್ ಸುಮಾರಷ್ಟು ಹ್ಯಾಬಿಟ್ಸ್ ಇರ್ಬೋದು, ಕಲ್ಚರಲ್ ನಾರ್ಮ್ಸ್ ಇರ್ಬೋದು, ಇವುಗಳಿಂದೆಲ್ಲನೂ ನಾವು ಎಫೆಕ್ಟ್ ಆಗ್ತಾ ಇರ್ತೇವೆ. ಅಂಥರದರಲ್ಲೇ ಬಂದಿದ್ದು ಇದು ಒಂದು, ದಟ್ ನಾವು ಈ ಪ್ರೆಗ್ನೆನ್ಸಿ ಆದಾಗ ಅಥವಾ ಈ ಗರ್ಭಾವಸ್ಥೆಯಲ್ಲಿ ಹೆಡ್ ಬಾತ್ ತೊಗೊಳ್ಬೋದಾ, ನಮ್ಮ ಹೇರ್ ವಾಶ್ ಮಾಡ್ಕೊಳ್ಬಹುದಾ ನಾವು ಅಂತ, ತಲೆ ಸ್ನಾನ ಮಾಡ್ಕೊಳ್ಬಹುದಾ ಅಂತ. ಸೊ ಬಹಳಷ್ಟು ಜನರು ಏನು ಬಿಲೀವ್ ಮಾಡ್ತಾ ಇರ್ತಾರೆ, ಲೈಕ್ ಆ ಲಕ್ ಏನಿದೆ ಅದು ಹೊರಟು ಹೋಗ್ಬಿಡ್ಬೋದು ನಾವು ತಲೆ ಸ್ನಾನ ಮಾಡಿದರೆ. ಸೊ ಆದ್ದರಿಂದ ಈ ಮಗು ಹೊಟ್ಟೆಯಲ್ಲಿದ್ದಾಗ ತಲೆ ಸ್ನಾನ ಮಾಡದೇ ಇರೋದು ಒಳ್ಳೆಯದು ಅಂತ ಕೆಲವೊಂದು ಬಿಲೀಫ್ಸು. ಯಾವಾಗ ಪೇಷಂಟ್ ಜೊತೆ ನಾವು ಮಾತಾಡ್ತೀವಿ, ಯಾಕೆ ನಿಮ್ಗೆ ಈ ಪ್ರಶ್ನೆ ಈ ಥರ ಯಾಕೆ ಕೇಳ್ತಾ ಇದ್ದೀರಾ ಅಂದಾಗ ಕೆಲವೊಂದು ಆನ್ಸರ್ಸ್ ಅವರಿಂದ ಬಂದಿದ್ದು, ದ್ಯಾಟ್ ನಮ್ಮ ಲಕ್ ಹೋಗಿಬಿಡಬಾರ್ದು ಅಂತ ನಾವು ಈ ಥರದ ಪ್ರಾಕ್ಟೀಸನ್ನು ಫಾಲೋ ಮಾಡ್ತಾ ಇರ್ತೀವಿ. ಆ್ಯಂಡ್ ಆಫ್ಟರ್ 7th month or 8th month ನಾವು ತಲೆ ಸ್ನಾನ ಮಾಡಬಹುದು ಅಂತ. ಸೊ ಈ ಥರದೇ ಸುಮಾರಷ್ಟು ನೀವು ಕೇಳಿರ್ಬೋದು, ಪ್ರೆಗ್ನೆನ್ಸಿಯಲ್ಲಿ ಹೀಗೆ ಮಾಡಬಾರ್ದು, ಹಾಗೆ ಕೂತ್ಕೊಳ್ಬಾರ್ದು. ಸೊ ಕೆಲವೊಮ್ಮೆ ಏನಾಗ್ತಿತ್ತು, ಈ ಹಳೆ ಕಾಲದಲ್ಲಿ ಎಲ್ಲ ಈ ಹೆಣ್ಮಕ್ಳು ಈ ಪಾಂಡಲ್ಲಿ ಅಥವಾ ಈ ಕೆರೆಯಲ್ಲಿ, ನದಿಯಲ್ಲಿ ಎಲ್ಲ ಸ್ನಾನ ಮಾಡಬೇಕಾಗ್ತಿತ್ತು. ಸೊ ಕೆಲವೊಂದು ಕಡೆ ಈ ವಾಟರ್ ಅಷ್ಟು ಕ್ಲೀನ್ ಇರ್ತಾ ಇರಲಿಲ್ಲ, ಕಂಟ್ಯಾಮಿನೇಟೆಡ್ ವಾಟರಿಂದ ಎಲ್ಲ ಅವರು ಸ್ನಾನ ಮಾಡಿದಾಗ ಅವರಿಗೆ ಕೆಲವೊಂದು ರೋಗಗಳೆಲ್ಲ ಬರ್ತಿದ್ವು. ಸೊ ಹೀಗಾದಾಗ ನಮ್ಮ ಎಲ್ಡರ್ಸ್, ಹಿರಿಯರು ಏನು ಹೇಳ್ತಿದ್ರು, ಈ ಥರ ಮೊದಲೇ ಪ್ರೆಗ್ನೆಂಟ್ ಇದೆಯಾ, ಈಗ ಎಲ್ಲ ರೋಗ ಬರಬಾರ್ದು, ಸೊ ಆದ್ದರಿಂದ ನೀವು ಈ ಥರ ಸ್ನಾನ ಮಾಡಬೇಡಿ, ತಲೆ ಎಲ್ಲ ಸ್ನಾನ ಮಾಡಬೇಡಿ, ಈ ಥರ ರೋಗ ಹರಡ್ಕೊಳ್ಬೋದು ಅಂತ. ಸೊ ಅದೇ ಕಂಟಿನ್ಯೂ ಆಗ್ತಾ ಬರುತ್ತೆ. ಆ್ಯಂಡ್ ಈಗಿನ ಕಾಲದಲ್ಲಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಸಹ ಇರ್ತೇವೆ. ಕೆಲವೊಮ್ಮೆ ಮಹಿಳೆಯರು ಹೇಳ್ತಾರೆ, ನಾವು ತಲೆ ಸ್ನಾನ ಮಾಡಿದರೆ ನಾವು ಬೇಗ ನಮಗೆ ಶೀತ ಹತ್ಕೊಂಡು ಬಿಡ್ಬೋದು, ನನಗೆ ಕೋಲ್ಡ್ ಆಗಿಬಿಡ್ಬೋದು, ಸೊ ಪ್ರೆಗ್ನೆನ್ಸಿಯಲ್ಲಿ ಕೋಲ್ಡ್ ಎಲ್ಲ ಆಗಬಾರ್ದು, ಸೊ ಆದ್ದರಿಂದ ತಲೆ ಸ್ನಾನ ಮಾಡ್ತಾ ಇಲ್ಲ ಅಂತ. ಸೊ ಇವೆಲ್ಲ ಸುಮಾರಷ್ಟು ರೀಸನ್ಸ್ ಯಾವುದರಿಂದ ಮಹಿಳೆಗೆ ಈ ಡೌಟ್ಸ್ ಬರ್ತಾ ಇರುತ್ತೆ, ದ್ಯಾಟ್ ತಾನು ಪ್ರೆಗ್ನೆನ್ಸಿ ಇದ್ದಾಗ ತಲೆ ಸ್ನಾನ ಮಾಡಬಹುದಾ ಅಥವಾ ತಲೆ ಸ್ನಾನ ಮಾಡಬಾರ್ದಾ ಅಂತ. ಆಸ್ ಅ ಡಾಕ್ಟರ್ ಕೆಲವೊಂದು ಥಿಂಗ್ಸನ್ನು ನಿಮಗೆ ಸಜೆಸ್ಟ್ ಮಾಡ್ಬೋದು. ನೀವು ಇದರಲ್ಲಿ ಬಿಲೀವ್ ಮಾಡ್ತೀರಾ, ಇಟ್ ಈಸ್ ವೆಲ್ ಆ್ಯಂಡ್ ಗುಡ್, ನೀವು ಕಂಟಿನ್ಯೂ ಮಾಡ್ಬೋದು. ನೀವು ಇದನ್ನು ಚೇಂಜ್ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ. ಬಟ್ ದೆನ್ ಕೆಲವೊಂದು ಥಿಂಗ್ಸ್ ನೀವು ಏನು ಮಾಡ್ಬೋದು. ಸಪೋಸ್ ನಿಮಗೆ ಮನೆಯಲ್ಲಿ ಯಾರಾದರೂ ಈ ರೀತಿ ಹೇಳ್ತಾ ಇದ್ದಾರೆ, ನೀವು ತಲೆ ಸ್ನಾನ ಮಾಡಲೇಬಾರ್ದು, ಈ ಥರ ನಿಮಗೆ ಶೀತ ಹತ್ಕೊಂಡು ಬಿಡುತ್ತೆ ಅಂತ ಎಲ್ಲ ಹೇಳಿದಾಗ, ನೀವು ನಿಮ್ಮ ಕೂದಲನ್ನು ನೀವು ಸನ್ಲೈಟಲ್ಲಿ, ಸೂರ್ಯನ ಕಿರಣಗಳಲ್ಲಿ ನೀವು ಅದನ್ನು ಡ್ರೈ ಮಾಡ್ಕೊಳ್ಬಹುದು. ಅಥವಾ ಹೇರ್ ಡ್ರೈಯರ್ ಅವೈಲೇಬಲ್ ಇರ್ತವೆ ಈಗಿನ ಕಾಲದಲ್ಲಿ. ಸೊ ನೀವು ಸ್ನಾನ ಮಾಡಿದ ನಂತರ ಹೇರ್ ಡ್ರೈ ಮಾಡಿಕೊಂಡ್ರು ಅದು ಕೂದಲ ಒಣಗಿ ಹೋಗುತ್ತೆ. ಸೊ ಹೇರ್ ಡ್ರೈ ಆಗಿರೋದ್ರಿಂದ ನಿಮಗೆ ಈ ಕೋಲ್ಡನ್ನು ನೀವು ಕ್ಯಾಚ್ ಮಾಡುವಂತಹ ಪರಿಸ್ಥಿತಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಸಪೋಸ್ ನಿಮ್ಮ ಲಾಜಿಕ್ ಶೀತ ಆಗ್ತಾ ಇದೆ ಅಂದರೆ ನೀವು ಈ ರೀತಿ ಮೆಥಡ್ಸನ್ನು ಟ್ರೈ ಮಾಡ್ಬೋದು, ಯಾವುದರಿಂದ ನಿಮಗೆ ಈ ಶೀತ ಬರುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಐದರ್ ನಿಮ್ಮ ಕೂದಲನ್ನು ಸನ್ನಲ್ಲಿ ಡ್ರೈ ಮಾಡ್ಕೊಳ್ಳಿ ಅಥವಾ ನೀವು ಹೇರ್ ಡ್ರೈಯರ್ಸನ್ನು ಯೂಸ್ ಮಾಡಿ. ಇವೆಲ್ಲ ಸೇಫ್ ಇರ್ತವೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಯು ಕ್ಯಾನ್ ಯೂಸ್ ದಟ್, ಸೊ ದಟ್ ನಿಮಗೆ ಕೋಲ್ಡ್ ಆಗಬಾರ್ದು, ಶೀತ ಹತ್ಕೊಳ್ಬಾರ್ದು ಅಂತ. ಕೆಲವೊಂದ್ಸಲ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ನೀವು ಬಗ್ಗಿಕೊಂಡು ಕೂದಲ ಎಲ್ಲ ನೀವು ಡ್ರೈ ಮಾಡ್ಕೊಳ್ಬೇಕಾದ್ರೆ ನೀವು ನಿಮ್ಮ ಬೆನ್ನನ್ನು ಹರ್ಟ್ ಮಾಡ್ಕೊಳ್ಬೋದು, ಕುತ್ತಿಗೆಗೆ ನೋವು ಆಗ್ಬೋದು ಅಂತ ಭಾಳಷ್ಟು ಜನರು ಬಿಲೀವ್ ಮಾಡ್ತಾ ಇರ್ತಾರೆ. ಈ ರೀತಿ ಬಿಲೀಫಿಂದ ನೀವು ಮಾಡ್ತಾ ಇಲ್ಲ ಅಂದರೆ ನೀವು ಒಂದು ಸ್ಟೂಲ್ ಮೇಲೆ ಕುತ್ಕೊಳ್ಬೋದು. ಆ್ಯಂಡ್ ನೀವು ನಿಮ್ಮ ಕೂದಲುಗಳನ್ನು ನೀವು ಒಣಗಿಸ್ಕೊಳ್ಬೋದು.
ಮಾಡ್ಕೊಳ್ಬೋದು, ಅಥವಾ ನೀವು ಯಾರ್ದಾದ್ರೂ ಹೆಲ್ಪ್ ತಗೊಳ್ಬೋದು. ಆ್ಯಂಡ್ ಅವರ ಸಹಾಯದಿಂದ ನೀವು ನಿಮ್ಮ ಕೂದಲನ್ನು ಒಣಗಿಸ್ಕೊಳ್ಬೋದು. ಸೊ ದ ಚಾನ್ಸಸ್ ನೀವು ನಿಮ್ಮ ಬೆನ್ನನ್ನು ಹರ್ಟ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ನಿಮ್ಮ ಕುತ್ತಿಗೆಯನ್ನು ಹರ್ಟ್ ಮಾಡ್ಕೊಳ್ಳೋದಾಗ್ಲಿ ಕಡಿಮೆ ಇರುತ್ತೆ. ಕೆಲವೊಮ್ಮೆ ಈ ಫ್ಯಾಮಿಲಿಯಲ್ಲಿ ಹೇಳ್ತಾ ಇರ್ತಾರೆ, ಈ ಪ್ರೆಗ್ನೆನ್ಸಿಯಲ್ಲಿ ಕೆಮಿಕಲ್ಸ್ ಎಕ್ಸೆಟ್ರಾ ಇರುವಂತಹ ಈ ಶ್ಯಾಂಪೂಸನ್ನು ಯೂಸ್ ಮಾಡಬಾರ್ದು, ಅದರಿಂದ ಈ ಹುಟ್ಟುವಂಥ ಮಗುವಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ನೀವು ತಲೆ ಸ್ನಾನ ಮಾಡದೇ ಇದ್ರೇ ಒಳ್ಳೆಯದು ಅಂತ. ನಿಮಗೆ ಈ ಶ್ಯಾಂಪೂಸ್ ಯಾವುದರಲ್ಲಿ ಕೆಮಿಕಲ್ಸ್ ಇರ್ತವೆ ಎಲ್ಲ ಅದನ್ನು ಯೂಸ್ ಮಾಡಲಿಕ್ಕೆ ಮನಸ್ಸಿರಲಿಲ್ಲ ಅಂದ್ರೂ ಬಹಳಷ್ಟು ಈ ಆಯುರ್ವೇದದಲ್ಲಿ ಸುಮಾರಷ್ಟು ಪ್ರಿಪ್ರೇಷನ್ಸ್ ಇರ್ತವೆ. ನೀವು ಶಿಕಾಕಾಯನ್ನು ಹಾಕ್ಬೋದು, ಇರಿಟಾ ಪುಡಿ ಇರುತ್ತೆ ಅದನ್ನ ಹಾಕ್ಬಹುದು. ಸೊ ಇವುಗಳನ್ನೆಲ್ಲ ನೀವು ನ್ಯಾಚುರಲಿ ಸಿಗುವಂತಹ ಪದಾರ್ಥಗಳಿಂದ ಸಹ ನಿಮ್ಮ ಹೇರನ್ನು ನೀವು ವಾಶ್ ಮಾಡ್ಕೊಳ್ಬೋದು. ಸಪೋಸ್ ನಿಮಗೆ ಆ ಹೆದರಿಕೆ ಇದೆ, ಈ ತಲೆ ಸ್ನಾನ ಮಾಡೋಬೇಕಾದ್ರೆ ನಾವು ಯೂಸ್ ಮಾಡುವಂತಹ ಈ ಶ್ಯಾಂಪೂಸಲ್ಲಿ ಕೆಮಿಕಲ್ಸ್ ಇರೋದ್ರಿಂದ ನಮ್ಮ ಮಗುವಿಗೆ ಅದು ಬಾದರ್ಸಮ್ ಆಗಿರುತ್ತೆ ಅಥವಾ ನಮ್ಮ ಮಗುವಿಗೆ ಅದು ಪ್ರಾಬ್ಲಮನ್ನು ಉಂಟು ಮಾಡ್ತಾ ಇದೆ ಅಂದಾಗ. ಆ್ಯಂಡ್ ಆಲ್ಸೋ ಆ್ಯಸ್ ಅ ಡಾಕ್ಟರ್ ನಾವೇನು ನೋಡಿದ್ದೇವೆ, ಈಗ ಸಪೋಸ್ ನೀವು ಬಹಳ ದಿನಗಳವರೆಗೆ ನೀವು ನಿಮ್ಮ ಹೇರನ್ನು ವಾಶ್ ಮಾಡದೇ ಇದ್ದರೆ, ಎಸ್ಪೆಷಲಿ ನೀವು ಇರುವಂತಹ ಪ್ರದೇಶದಲ್ಲಿ ತುಂಬ ಸ್ವೆಟ್ಟಿಂಗ್ ಆಗುತ್ತೆ, ತುಂಬ ಬಿಸಿಲಿದೆ, ತುಂಬ ಹ್ಯುಮಿಡಿಟಿ ಇದೆ, ಆ ಥರದ್ದೆಲ್ಲ ಜಾಗದಲ್ಲಿ ನೀವು ಹೇರ್ ವಾಶ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮ ಈ ಸ್ಕಾಲ್ಪ್ ಏನಿದೆ, ನಿಮ್ಮ ತಲೆ ಮೇಲಿರುವಂಥ ಚರ್ಮ ಸ್ಕಾಲ್ಪ್ ಅದರಲ್ಲಿ ಇರಿಟೇಷನ್ ಆಗೋಕ್ಕೆ ಶುರುವಾಗುತ್ತೆ. ಕೆಲವೊಬ್ಬರಿಗೆ ತುರ್ಕೆ ಬರುತ್ತೆ, ಕೆಲವೊಬ್ಬರಿಗೆ ಡ್ಯಾಂಡ್ರಫ್ ಆಗುತ್ತೆ. ಇದರಿಂದ ಅವರಿಗೆ ತುರಿಸ್ಕೊಂಡು ಇಚ್ಚಿನೆಸ್ ಆಗೋದು, ಮುಖದ ಮೇಲೆಲ್ಲ ಮೊಡವೆ ಆಗೋದು, ಕಣ್ಣು ತುರುಕೆ ಬರೋದು, ಆಮೇಲೆ ಈ ಶೀತಗಡ್ಡೆಗಳೆಲ್ಲ ಊದ್ಕೊಳ್ಳೋದು, ಈ ಥರದ ಪ್ರಾಬ್ಲಮ್ಸ್ ಸಹ ಬರ್ತಾ ಇರ್ತವೆ. ನಿಮಗೆ ಸಪೋಸ್ ನೀವು ಈ ಥರ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀರಾ, ಬಟ್ ನಿಮಗೆ ಈ ಥರ ಮಾಡಿದಾಗ್ಲಿಂದ ನಿಮಗೆ ತುಂಬ ತಲೆ ತುರ್ಕೆ ಬರ್ತಾ ಇದೆ, ಡ್ಯಾಂಡ್ರಫ್ ಆಗ್ತಾ ಇದೆ, ನಿಮಗೆಲ್ಲ ಮುಖದ ಮೇಲೆ ಮೊಡವೆಗಳಾಗ್ತಾ ಇದ್ದಾವೆ, ಬಹಳ ಇಚ್ಚಿನೆಸ್ ಆಗ್ತಾ ಇದೆ, ಸ್ಕಿನ್ ಎಲ್ಲ ರೆಡ್ ಆಗಿ ಹೋಗಿದೆ ಅಂದಾಗ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಬೇಕು. ಆ್ಯಂಡ್ ಅವರು ಹೇಳಿದಂತಹ ಏನು ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರ್ತವೆ ಅವುಗಳನ್ನು ನೀವು ಫಾಲೋ ಮಾಡಬೇಕು. ಬಿಕಾಸ್ ಈ ಥರದ ಇರಿಟೇಷನ್ ಆಗಲಿ, ಈ ಥರದ ಉರಿಯೂತವಾಗಲಿ, ಇದು ಸಹ ನಿಮ್ಮ ಸ್ಕಿನ್ನಿಗೆ, ನಿಮ್ಮ ಬಾಡಿಗೆ ಒಳ್ಳೇದಿರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಕೆಲವೊಂದು ಬಿಲೀಫ್ಸ್ ಏನಿರ್ತವೆ, ನಮ್ಮ ಹಿರಿಯರು ಯಾವುದೋ ಒಂದು ಕಾರಣದಿಂದ ಅವುಗಳನ್ನು ಆ ಟೈಮಲ್ಲಿ ಹೇಳ್ತಾ ಇರ್ತಾರೆ. ಬಟ್ ಕೆಲವೊಮ್ಮೆ ಏನಾಗತ್ತೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆ ಪ್ರಾಕ್ಟೀಸಸ್ಸಿಂದ ಅದು ಡ್ಯಾಮೇಜ್ ಮಾಡ್ತಾ ಇತ್ತು, ನಮ್ಮ ಬಾಡಿಗೇನೆ ಅದು ಪ್ರಾಬ್ಲಮ್ ಉಂಟು ಮಾಡ್ತಾ ಇದೆ ಅಂದಾಗ ನಾವು ಆ ಪ್ರಾಕ್ಟೀಸಸ್ಸನ್ನು ಚೇಂಜ್ ಮಾಡಬೇಕಾಗಿ ಬರಬಹುದು. ಸೊ ತಲೆ ಸ್ನಾನ ಮಾಡೋದ್ರಿಂದ ನಿಮಗಾಗಲಿ ಅಥವಾ ನಿಮಗೆ ಹುಟ್ಟುವಂಥ ಮಗುವಿಗಾಗಲಿ ಏನೂ ಪ್ರಾಬ್ಲಮ್ ಉಂಟಾಗೋದಿಲ್ಲ. ನಿಮಗೆ ಪ್ರಾಬ್ಲಮ್ ಉಂಟಾಗಬಹುದು ಅಂತ ಯಾವಾಗ ಹಿರಿಯರು ಹೆದರ್ತಾ ಇರ್ತಾರೆ, ನಾನು ಹೇಳಿದ ಹಾಗೇನೆ ನಿಮ್ಗೇನಾದರೂ ಶೀತ ನಿಮಗೆ ಆಗಿಬಿಡ್ಬೋದು, ನೀವು ಕೋಲ್ಡ್ ಆಗಿಬಿಡ್ಬೋದು, ನಿಮಗೆ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗ್ಬೋದು, ಅದರಿಂದ ಮಗುವಿಗೆ ಪ್ರಾಬ್ಲಮ್ ಆಗ್ಬೋದು ಅಂತ. ಅಥವಾ ತಲೆ ಕೂದಲನ್ನು ಒಣಗಿಸ್ಕೊಳ್ಬೇಕಾದ್ರೆ ನೀವು ನಿಮ್ಮ ಕುತ್ತಿಗೆಯನ್ನು ಹರ್ಟ್ ಮಾಡ್ಕೊಳ್ಬೋದು, ನಿಮ್ಮ ಬೆನ್ನನ್ನು ಹರ್ಟ್ ಮಾಡ್ಕೊಳ್ಬೋದು ಆ ಟೈಮಲ್ಲಿ. ಅಥವಾ ಕೆಲವೊಂದು ಶ್ಯಾಂಪೂಸ್ ಎಕ್ಸೆಟ್ರಾ, ಸೋಪ್ಸ್ ಎಕ್ಸೆಟ್ರಾ ನೀವೇನು ಹಾಕೊಳ್ತಾ ಇದ್ದೀರಾ ಅದರಿಂದ ಡ್ಯಾಮೇಜ್ ಆಗ್ಬೋದು ಅಂತ. ಸೊ ಇವೆಲ್ಲದಕ್ಕೂ ಅಲ್ಟರ್ನೇಟಿವ್ಸ್ ಇದ್ದಾವೆ. ಸೊ ನೀವು ಆ ಥರದ ಅಲ್ಟರ್ನೇಟಿವ್ಸ್, ನೀವು ಸನ್ನಲ್ಲಿ ಹೇರ್ ಡ್ರೈ ಮಾಡೋದಾಗಲಿ, ಅಥವಾ ನೀವು ಹೇರ್ ಡ್ರೈಯರಿಂದ ಹೇರ್ ಡ್ರೈ ಮಾಡೋದಾಗಲಿ, ನ್ಯಾಚುರಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದಾಗಲಿ, ಲೈಕ್ ಶಿಕಾಕಾಯಿ, ರೀಟಾ ಇಂಥ ಈ ಪೌಡರ್ಸ್ ಎಕ್ಸೆಟ್ರಾ ಯೂಸ್ ಮಾಡೋದಾಗಲಿ, ಸಪೋರ್ಟ್ ತಗೊಂಡು ನೀವು ಕೂದಲನ್ನು ಒಣಗಿಸ್ಕೊಳ್ಳೋದಾಗಲಿ, ಈ ಥರದ ಪ್ರಾಕ್ಟೀಸಸ್ ಎಲ್ಲ ಮಾಡಿದರೆ ನಿಮಗಾಗಲಿ ನಿಮ್ಮ ಹುಟ್ಟುವಂಥ ಮಗುವಿಗಾಗಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೈಂಟಿಫಿಕಲಿ ಇದರಿಂದ ನಿಮಗೆ ಅಥವಾ ನಿಮ್ಮ ಮಗುವಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಎಸ್, ಆನ್ ದ ಕಾಂಟ್ರರಿ, ನಿಮಗೆ ನೀವು ಸ್ನಾನ ಮಾಡಲಿಲ್ಲ ಆ್ಯಂಡ್ ಅದರಿಂದ ನಿಮ್ಗೆ ಏನಾದರೂ ಬಹಳ ಇರಿಟೇಷನ್ನು, ತುಂಬ ಉರಿಯೂತ, ಪಿಂಪಲ್ಸು, ಆ್ಯಕ್ನೆಸ್ಸು ಇವೆಲ್ಲ ಆಯಿತು ಅಂದಾಗ ಕೆಲವೊಮ್ಮೆ ನಿಮಗೆ ಈ ಚರ್ಮ ರೋಗಗಳು ಎಕ್ಸಾಜರ್ಬೇಟ್ ಆಗ್ಬೋದು ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ. ಸೊ ಇಟ್ ಈಸ್ ಕ್ವೈಟ್ ಸೇಫ್ ದಟ್ ನೀವು ಹೇರ್ ವಾಶನ್ನು ಮಾಡ್ಕೊಳ್ಬೋದು ಪ್ರೆಗ್ನೆನ್ಸಿಯಲ್ಲಿ. ಆ್ಯಂಡ್ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಆಗಲಿಲ್ಲ ಅಂದಾಗಲೂ ಸಹ ಈ ವಿಡಿಯೋಸನ್ನು ನೀವು ಅಟ್ಲೀಸ್ಟ್ ತೋರಿಸ್ಬೋದು. ಒಂದು ಡಾಕ್ಟರ್ ಹೇಳ್ತಾ ಇದ್ದಾಗ ಕೆಲವೊಬ್ಬರಿಗೆ ಅದರ ಮೇಲೆ ಸ್ವಲ್ಪ ಜಾಸ್ತಿ ಭರವಸೆ ಇರುತ್ತೆ, ಅಥವಾ ನಿಮ್ಮ ಡಾಕ್ಟರ್ ಹತ್ರ ನೀವು ಡಿಸ್ಕಸ್ ಮಾಡ್ಕೊಳ್ಬೋದು ಆ್ಯಂಡ್ ಅವರ ಅಡ್ವೈಸನ್ನು ನೀವು ಫಾಲೋ ಮಾಡ್ಬೋದು. Thank you so much for watching the video. Please like, share and subscribe the channel. Thank you.